ಹುಡುಗಿಯರಂದ್ರೆ ಕ್ಯೂಟ್, ಸ್ಮೈಲ್, ಸಿಹಿ ಮಾತು ಅಂದ್ಕೊಂಡ್ರೆ ನೀವು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಈ ವಿಡಿಯೋ ನಿಮ್ಮ ಕಣ್ಣು ತೆರೆಸ್ತದೆ. ಯಾಕೆಂದ್ರೆ ಹುಡುಗಿಯರು ಹೇಗ್ ತೋರಿಸ್ಕೊಳ್ತಾರೋ ಹಾಗಿರಲ್ಲ, ಹೇಗಿರ್ತಾರೋ ಹಾಗೆ ತೋರಿಸ್ಕೊಳಲ್ಲ. ನೀವು ಯೋಚಿಸ್ತೀರಾ, ನಿಮ್ಮ ಹತ್ರ ದುಡ್ಡು, ಲುಕ್ಸ್ ಇದ್ರೆ ಅವ್ರಿಗೆ ಗಿಫ್ಟ್ ಕೊಟ್ರೆ ಹುಡುಗಿಯರನ್ನ ಪಟಾಯಿಸ್ಬೋದು ಅಂತ. ಈ ರೀತಿ ನೀವು ಅಂದ್ಕೊಂಡ್ರೆ ನೀವು ಆಟದ ಮೊದಲೇ ಸೋತ ಹಾಗೆ. ಹುಡುಗಿಯರು ತಮ್ಮ ಹಿಂದೆ ಬೀಳೋ ಹುಡುಗರನ್ನ ಇಷ್ಟಪಡಲ್ಲ. ಹುಡುಗಿಯರು ಯಾರು ತಮ್ಮ ಜೀವನದ ಕಿಂಗ್ ಆಗಿರ್ತಾರೋ ಅಂತವರನ್ನ ಇಷ್ಟಪಡ್ತಾರೆ. ನೀವು ಆ ರೀತಿಯ ಹುಡುಗರಾಗಿದ್ರೆ ನಿಮಗೆ ಈ ವಿಡಿಯೋ, ಇಲ್ಲ ಅಂದ್ರು ಈ ವಿಡಿಯೋದಲ್ಲಿರುವಂತಹ ವಿಚಾರಗಳು ನಿಮ್ಮ ಗೇಮ್ ಚೇಂಜರ್ ಆಗಲಿದೆ. ಯಾಕೆಂದ್ರೆ ನಾನಿದ್ರಲ್ಲಿ 7 ಗುಪ್ತ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಇದನ್ನ ಅರ್ಥ ಮಾಡಿಕೊಂಡ್ರೆ ನೀವು ರಿಲೇಶನ್ಶಿಪ್ ಅಲ್ಲಿ ಅಷ್ಟೇ ಅಲ್ಲ, ಜೀವನದ ಎಲ್ಲ ಗೇಮಲ್ಲೂ ಗೆಲ್ತೀರಾ. ಕಿವಿಗೊಟ್ಟು ಕೇಳಿ, ಈ ವಿಡಿಯೋ ನಿಮ್ಮ ದೃಷ್ಟಿಕೋನ ಬದಲಾಯಿಸ್ತದೆ. ಮೊದಲ ಗುಟ್ಟು, ಹುಡುಗಿಯರು ಮಾತಿಂದ ಅಲ್ಲ ನಿಮ್ಮ ಎನರ್ಜಿಯಿಂದ ಜಡ್ಜ್ ಮಾಡ್ತಾರೆ. ಹುಡುಗಿಯರು ಕೇವಲ ನಿಮ್ಮ ಶಬ್ದಗಳ ಮೇಲೆ ಮಾತ್ರ ಗಮನ ಹರಿಸಲ್ಲ, ಅವರು ನಿಮ್ಮ ಪೂರ್ತಿ ಎನರ್ಜಿನ ಸ್ಕ್ಯಾನ್ ಮಾಡ್ತಾರೆ. ನೀವೆಷ್ಟೇ ಸ್ಮಾರ್ಟ್ ಇರಲಿ, ನೀವೆಷ್ಟೇ ಒಳ್ಳೆಯ ಕಾಸ್ಟ್ಲಿ ಬಟ್ಟೆ ಹಾಕಿರ್ಲಿ, ಬ್ರ್ಯಾಂಡೆಡ್ ಶೂ ಹಾಕಿರ್ಲಿ, ಆದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ವೀಕ್ ಆಗಿದ್ರೆ ನಿಮ್ಮ ಗೇಮ್ ಅಲ್ಲೇ ಮುಕ್ತಾಯ. ಹೆಣ್ಣಿನ ಹತ್ರ ಒಂದು ನ್ಯಾಚುರಲ್ ಪವರ್ ಇರ್ತದೆ, ನಿಮ್ಮನ್ನ ಓದುವ ಪವರ್. ನಿಮ್ಮ ಹಾವಭಾವ, ನಿಲ್ಲುವ ಭಂಗಿ, ನಿಮ್ಮ ಕಣ್ಣಲ್ಲಿರುವ ಭಯ ಎಲ್ಲ ಸ್ಕ್ಯಾನ್ ಮಾಡ್ತಾರೆ. ಒಂದ್ ವೇಳೆ ನೀವು ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ದೃಷ್ಟಿ ತಗ್ಗಿಸಿದ್ರೆ ತಿಳಿದುಕೊಳ್ಳಿ, ನಿಮ್ಮ ನಿರ್ಧಾರ ಅಲ್ಲೇ ಆಯ್ತು, ಫೇಲ್. ನಿಮ್ಮ ಮೈಂಡ್ ಅಲ್ಲಿ ಪ್ರತಿಕ್ಷಣ ಭಯ, ಅನುಮಾನ ಇದ್ರೆ ಹುಡುಗಿಯರು ನಿಮ್ಮನ್ನ ಪೊಟೆನ್ಷಿಯಲ್ ಇರುವ ವ್ಯಕ್ತಿ ಅಲ್ಲ, ಒಕ್ಕಲು ವ್ಯಕ್ತಿ ತರ ನೋಡ್ತಾಳೆ. ನಿಮ್ಗೆ ನಿಮ್ಮಲ್ಲೇ ಕನ್ಫ್ಯೂಸ್ ಇದ್ದರೆ ಅವಳು ಯಾವತ್ತೂ ನಿಮ್ಮನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಈಗ ಪ್ರಶ್ನೆ ಏನಂದ್ರೆ, ಈ ಗೇಮಲ್ಲಿ ಗೆಲ್ಲೋದು ಹೇಗೆ? ಮೊದಲನೇದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲದಕ್ಕಿಂತ ಮೊದಲ ಇಂಪ್ರೆಷನ್. ನೀವೊಂದು ಹುಡುಗಿ ಮುಂದೆ ನಿಂತಾಗ ಕಾನ್ಫಿಡೆಂಟ್ ಆಗಿ ನಿಂತ್ಕೊಳ್ಳಿ, ಗಡಿಬಿಡಿ ಮಾಡಬೇಡಿ, ರಿಲ್ಯಾಕ್ಸ್ ಆಗಿರಿ. ಎರಡನೇದು, ನಿಮ್ಮ ಧ್ವನಿ ಖಡಕ್ ಆಗಿರ್ಬೇಕು. ನಿಮ್ಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಹುಡುಗಿಯರು ನಿಮ್ಮನ್ನ ಹೇಗೆ ಸೀರಿಯಸ್ ಆಗಿ ತಗೋತಾರೆ. ಮೂರನೇ ಪಾಯಿಂಟ್, ನಿಮ್ಮ ಎನರ್ಜಿ. ನಿಮ್ಮ ಮಾತಿಗಿಂತ ಮುಂಚೆ ನಿಮ್ಮ ಎನರ್ಜಿನ ಅವರು ಫೀಲ್ ಮಾಡ್ತಾರೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇದೆ ನೀವು ಕಿಂಗ್ ಅಂತ, ಅಂದ್ರೆ ಅವರು ನಿಮ್ಗೆ ಆ ರೀತಿ ನೋಡ್ತಾರೆ. ಸೀದಾ ಫಾರ್ಮುಲಾ ಏನು ಅಂದ್ರೆ, ನಿಮ್ಗೆ ನಿಮ್ಮ ಮೇಲೆ ಭರವಸೆ ಇಲ್ಲ ಅಂದ್ರೆ ಯಾವ ಹುಡುಗಿಯರು ನಿಮ್ಮ ಮೇಲೆ ಭರವಸೆ ಇಡಲ್ಲ. ಮೊದಲು ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದರ ಅವಶ್ಯಕತೆನೇ ಇರಬಾರ್ದು. ಈ ರೀತಿ ಆಟಿಟ್ಯೂಡ್ ಇದ್ದಾಗ, ಜನ ಏನಂತಾರೆ ಅನ್ನೋದು ಕ್ಯಾರೆ ಇಲ್ಲದೆ ಇದ್ದಾಗ ಹುಡುಗಿಯರು ನಿಮ್ಮ ಹತ್ರ ಆಕರ್ಷಿತರಾಗ್ತಾರೆ. ಎರಡನೇ ಗುಟ್ಟು, ಹುಡುಗಿಯರು ನಿಮ್ಮ ಹಣ ಅಲ್ಲ, ನಿಮ್ಮ ಮೈಂಡ್ ಸೆಟ್ನ ನೋಡ್ತಾರೆ. ಪ್ರಪಂಚದ ಅತಿ ದೊಡ್ಡ ಸುಳ್ಳು ಯಾವುದು? ಹುಡುಗಿಯರು ಕೇವಲ ಶ್ರೀಮಂತರನ್ನ, ದುಡ್ಡಿರೋರನ್ನ ಇಷ್ಟಪಡ್ತಾರೆ ಅನ್ನೋದು. ನಿಜ ಏನು ಅಂದ್ರೆ, ಹುಡುಗಿಯರು ಕೇವಲ ಹಣದಿಂದ ಅಲ್ಲ, ನಿಮ್ಮ ಮೈಂಡ್ ಸೆಟ್ ಇಂದ ಅಟ್ರಾಕ್ಟ್ ಆಗ್ತಾರೆ. ಯಾಕೆಂದ್ರೆ ನಿಜವಾದ ಗಂಡಸು ತನ್ನ ಬಲದಿಂದ, ತನ್ನ ಬುದ್ಧಿಶಕ್ತಿಯಿಂದ ಏನಾದರೂ ಸಾಧಿಸ್ತಾನೆ. ಒಂದ್ ವೇಳೆ ನಿಮ್ಮ ಯೋಚನೆ ವೀಕ್ ಆಗಿದ್ರೆ, ನಿಮ್ಗೆ ನಿಮ್ಮ ಮೇಲೆ ಭರವಸೆ ಇಲ್ಲ ಅಂದ್ರೆ ನಿಮ್ಮ ಗೇಮ್ ಅಲ್ಲೇ ಮುಗಿತದೆ. ಹುಡುಗಿಯರು ಎಂತ ಹುಡುಗರನ್ನ ಇಷ್ಟಪಡ್ತಾರೆ ಅಂದ್ರೆ ಅವರ ಮೈಂಡ್ ಸೆಟ್ ಗೆಲುವಿನ ಮೈಂಡ್ ಸೆಟ್ ಆಗಿರ್ಬೇಕು. ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು ಅಂದ್ರೆ, ದೊಡ್ಡದಾಗಿ ಯೋಚಿಸಿ, ಪ್ರಾರಂಭ ಸಣ್ಣ ಸಣ್ಣ ವಿಚಾರದಿಂದ ಮಾಡಿ. ನೀವು ಪ್ರತಿಕ್ಷಣ ನನ್ನ ಹತ್ರ ದುಡ್ಡಿಲ್ಲ, ಅವಕಾಶ ಇಲ್ಲ ಅಂತ ಯೋಚಿಸ್ತಾ ಇದ್ರೆ ನೀವು ಯಾವಾಗ್ಲೂ ಅದೇ ರೀತಿ ಬಡವರಾಗಿ ಇರ್ತೀರಾ. ಅದೇ ನೀವು ನಾನು ಏನೇ ಮಾಡ್ಲಿ ಅದರಲ್ಲಿ ನಂಬರ್ 1 ಆಗಿರ್ತೀನಿ ಅಂದ್ರೆ ಹಣ ಖುದ್ದಾಗಿ ನಿಮ್ಮ ಹತ್ರ ಬರ್ತದೆ. ಹುಡುಗಿಯರು ಯಾರಿಗಾದರೂ ದ್ವೇಷಿಸ್ತಾರೆ ಅಂದ್ರೆ ಅದು ವೀಕ್ ಮೈಂಡ್ ಸೆಟ್ ಇರುವ ವ್ಯಕ್ತಿಯನ್ನ. ಮೂರನೇ ಪಾಯಿಂಟ್, ನೀವು ನಿಮ್ಮ ವ್ಯಾಲ್ಯೂನ ಹೆಚ್ಚಿಸ್ಕೊಳ್ಳಿ. ನೀವು ನಿಮ್ಮನ್ನ ಚೀಪ್ ಅನ್ಕೊಂಡ್ರೆ ಪ್ರಪಂಚ ಸಹ ನಿಮ್ಮನ್ನ ಚೀಪ್ ಆಗಿ ತಗೋತಾರೆ. ಅದೇ ನೀವು ಕಿಂಗ್ ಅನ್ಕೊಂಡ್ರೆ ಪ್ರಪಂಚ ನಿಮ್ಮನ್ನ ಕಿಂಗ್ ಆಗಿ ನೋಡ್ತದೆ. ಹುಡುಗಿಯರು ಇಷ್ಟಪಡೋದು ಯಾರು ತನ್ನ ಬಲದಿಂದ, ಬುದ್ಧಿಶಕ್ತಿಯಿಂದ ಹಣ ಮಾಡ್ತಾರೋ, ಸಾಧಿಸ್ತಾರೋ ಅಂತವರನ್ನ. ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿದ್ರೆ ಹಣ, ಪ್ರೀತಿ, ಗೌರವ ಎಲ್ಲ ತನ್ನಿಂತಾನೆ ಬರ್ತದೆ. ಮೂರನೇ ಗುಟ್ಟು, ಹುಡುಗಿಯರು ನಿಮ್ಮನ್ನ ಎಲ್ಲಿ ತನಕ ಇಗ್ನೋರ್ ಮಾಡ್ತಾರಂದ್ರೆ, ಎಲ್ಲಿ ತನಕ ನಿಮ್ಗೆ ನೀವು ವ್ಯಾಲ್ಯೂ ಕೊಟ್ಕೊಳಲ್ವೋ ಅಲ್ಲಿ ತನಕ. ನೀವು ಅಂದ್ಕೊಳ್ತೀರಾ ಹುಡುಗಿ ನನ್ನ ಇಗ್ನೋರ್ ಮಾಡ್ತಾ ಇದ್ದಾಳೆ, ನಾನು ಅವ್ರಿಗೆ ಸೂಟ್ ಆಗಿಲ್ಲ ಅಂತ. ಆದ್ರೆ ನಿಮ್ ಯೋಚನೆ ತಪ್ಪು. ನಿಜ ಏನು ಅಂದ್ರೆ, ಹುಡುಗಿ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾಳೆ ಯಾಕಂದ್ರೆ ನಿಮಗೆ ನೀವು ಬೆಲೆ ಕೊಟ್ಕೊಳ್ತಾ ಇಲ್ಲ. ಒಂದ್ ವೇಳೆ ನೀವು ಪ್ರತಿ ಹುಡುಗಿಯನ್ನ ಖುಷಿ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ ಯಾರು ನಿಮ್ಗೆ ವ್ಯಾಲ್ಯೂ ಕೊಡಲ್ಲ. ಅದೇ ನೀವು ನಿಮ್ಮನ್ನ ವ್ಯಾಲ್ಯೂಯೇಬಲ್ ಮಾಡ್ಕೊಂಡ್ರೆ ಹುಡುಗಿರು ನಿಮ್ಮನ್ನ ನೋಟಿಸ್ ಮಾಡ್ತಾರೆ, ನಿಮ್ಮ ಹತ್ರ ಆಕರ್ಷಿತರಾಗ್ತಾರೆ. ಈಗ ಪ್ರಶ್ನೆ, ಹೇಗೆ ಆಕರ್ಷಿಸೋದು? ಹುಡುಗರು ಮಾಡೋ ದೊಡ್ಡ ತಪ್ಪು ಏನಂದ್ರೆ ಹುಡುಗಿರು ಹಿಂದ್ ಬೀಳೋದು.
ಒಂದ್ ವೇಳೆ ಅವ್ರ ಬಗ್ಗೆನೇ ಯೋಚಿಸ್ತಾ ಅವರ ಹಿಂದೆ ಬೀಳ್ತಾ ಅವರೇ ನಿಮ್ಮ ಪ್ರಪಂಚ ಆಗಿದ್ರೆ ನಿಮ್ಮ ಗೇಮ್ ಫೇಲ್. ಯಾಕಂದ್ರೆ ಈಸಿಯಾಗಿ ಸಿಕ್ಕಿದ್ದು ಯಾರು ಬೆಲೆ ಕೊಡಲ್ಲ. ಎರಡನೇ ತಪ್ಪು, ನಮ್ಮ ಜೀವನ ಬಿಟ್ಟು ಬೇರೆಯವ್ರ ಜೀವನನ ಬದುಕೋದು. ನಿಮ್ಗೆ ಬೆಲೆ ಇಲ್ಲ, ನಿಮ್ ಗುರಿ ಇಲ್ಲ, ನಿಮ್ಗೆ ಉದ್ದೇಶ ಇಲ್ಲ. ಹೀಗಿರ್ಬೇಕಾದ್ರೆ ಹುಡುಗಿರು ಯಾಕೆ ನಿಮ್ಮನ್ನ ಇಷ್ಟಪಡ್ತಾರೆ? ಯಾರು ತಮ್ಮ ಪ್ರಪಂಚ ತಾವೇ ಸೃಷ್ಟಿ ಮಾಡ್ಕೊಳ್ತಾರೋ ಅಂತವರನ್ನ ಹುಡುಗಿಯರು ಇಷ್ಟಪಡ್ತಾರೆ ಹೊರತು ಗುಲಾಮರಾಗಿರುವವರನ್ನಲ್ಲ. ಏನ್ ಮಾಡೋದು? ನಿಮ್ಮ ಮೇಲೆ ಫೋಕಸ್ ಮಾಡಿ. ನಿಮ್ಮ ಗುರಿ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್, ನಿಮ್ಮ ಪರ್ಪಸ್, ನಿಮ್ಮ ಮೈಂಡ್ ಸೆಟ್ ಎಷ್ಟು ಸ್ಟ್ರಾಂಗ್ ಮಾಡಿ ಅಂದ್ರೆ ಜನ ಇಂಪ್ರೆಸ್ ಆಗಬೇಕು. ನಿಮ್ಮ ವ್ಯಾಲ್ಯೂ ಹೆಚ್ಚಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ದೊಡ್ಡದೇನಾದ್ರೂ ಆದಾಗ, ಬೇರೆಯವರನ್ನ ಬಿಟ್ಟು ನೀವೊಬ್ಬರೇ ಏನನ್ನಾದ್ರೂ ಸಾಧಿಸಿದಾಗ ಆವಾಗ ಜನ ನಿಮ್ಮನ್ನ ನೋಟಿಸ್ ಮಾಡ್ತಾರೆ. ನಿಮ್ಮನ್ನ ಹಿಂಗಾಗಿ ರೂಪಿಸ್ಕೊಳ್ಳಿ. ಯಾರು ತಮ್ಮ ಜೀವನದ ರಾಜ ಆಗಿರ್ತಾರೋ ಪ್ರಪಂಚ ಅಂತವ್ರ ಮಾತು ಕೇಳ್ತದೆ. ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮ್ಮ ಫೋಕಸ್ ನಿಮ್ಮೇಲಿಡಿ. ನೀವು ನಿಮ್ಮನ್ನ ಗೌರವಿಸಿಕೊಂಡಾಗ ಪ್ರಪಂಚ ನಿಮ್ಮನ್ನ ಗೌರವಿಸ್ತದೆ. ಎಲ್ಲಿ ತನಕ ನೀವು ನಿಮ್ಗೆ ಗೌರವ ಕೊಟ್ಟುಕೊಳ್ಳಲ್ವೋ ಅಲ್ಲಿ ತನಕ ಯಾರು ನಿಮ್ಮನ್ನ ಕೇರು ಮಾಡಲ್ಲ. ನಿಮ್ಮನ್ನ ನೀವು ಎಷ್ಟು ಸ್ಟ್ರಾಂಗ್ ಮಾಡ್ಕೋಬೇಕು ಅಂದ್ರೆ ಜನರಿಗೆ ನಿಮ್ಮ ಹತ್ರ ಬರೋ ಅವಶ್ಯಕತೆ ಬರಬೇಕು. ಆ ರೀತಿ ನೀವು ತಯಾರಾಗಿ. ಯಾರ ಹಿಂದೆ ಬೀಳೋದು ಬೇಡ. ನಿಮ್ಮ ವ್ಯಾಲ್ಯೂನ ಹೆಚ್ಚಿಸ್ಕೊಳ್ಳಿ. ನಾಲ್ಕನೇ ಗುಟ್ಟು, ಹುಡುಗಿಯರು ಯಾರಿಗೆ ರೆಸ್ಪೆಕ್ಟ್ ಕೊಡ್ತಾರಂದ್ರೆ ಯಾರು ತಮ್ಗೆ ತಾವು ರೆಸ್ಪೆಕ್ಟ್ ಕೊಟ್ಕೊಳ್ತಾರೋ ಅಂತವರನ್ನ ನೀವು ಬಯಸ್ತೀರಾ. ಯಾರಾದ್ರೂ ಹುಡುಗಿ ನನ್ನನ್ನ ಸೀರಿಯಸ್ ಆಗಿ ತಗೊಳ್ಳಿ, ನನ್ನನ್ನ ಗೌರವಿಸ್ಲಿ, ರೆಸ್ಪೆಕ್ಟ್ ಮಾಡ್ಲಿ, ಪ್ರೀತಿಸ್ಲಿ ಅಂದ್ಕೊಳ್ತೀರಾ? ಮೊದಲು ನಿಮ್ಗೆ ನೀವು ಗೌರವ ಕೊಟ್ಕೊಳ್ಳಿ. ನಿಮ್ಮನ್ನ ನೀವು ಪ್ರೀತಿಸಿ. ನೀವು ಎಲ್ಲರನ್ನೂ ಖುಷಿ ಮಾಡಬೇಕು. ಎಲ್ಲದಕ್ಕೂ ಹೂ ಅಂತಿದ್ರೆ ಯಾರು ನಿಮ್ಮನ್ನ ಗಂಭೀರವಾಗಿ ತಗೊಳ್ಳಲ್ಲ. ನೀವು ಪದೇ ಪದೇ ನಿರ್ಧಾರ ಬದಲಾಯಿಸ್ತಾ ಇದ್ದರೆ, ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ರೆ ನಿಮ್ಮನ್ನು ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಹುಡುಗಿಯರು ಯಾರಿಗ ಆಕರ್ಷಿತ ಆಗ್ತಾರಂದ್ರೆ ಯಾರು ತಮ್ಮ ನಿರ್ಧಾರದ ಮೇಲೆ ಬಲವಾಗಿ ದೃಢವಾಗಿ ನಿಲ್ತಾರೋ ಅಂತವರಿಗೆ ಆಕರ್ಷಿತರಾಗ್ತಾರೆ. ಒಂದು ಸಲ ನಿರ್ಧಾರ ತಗೊಂಡ್ಮೇಲೆ ಅದಕ್ಕೆ ಬದ್ಧರಾಗಿರ್ಬೇಕು, ಅದನ್ನ ಪೂರೈಸಬೇಕು. ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾ ಇರೋದು ಅತಿ ದೊಡ್ಡ ಮೂರ್ಖತನ. ಎಲ್ಲರಿಗೂ ಒಳ್ಳೆಯವರಾಗಿರ್ಬೇಕು, ಎಲ್ಲದಕ್ಕೂ ಹೂ ಅನ್ಬೇಕು ಅಂದ್ರೆ ಯಾರು ನಿಮ್ಮನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ನಿಜವಾದ ಗಂಡಸು ಇಲ್ಲ ಅನ್ನೋದನ್ನ ದೃಢವಾಗಿ ಹೇಳ್ತಾನೆ. ತನ್ನನ್ನು ತಾನು ಗೌರವ ಕೊಟ್ಟುಕೊಳ್ತಾನೆ. ಯಾರು ತನಗೆ ತಾನು ಗೌರವ ಕೊಡಲ್ವೋ ಅವರು ಬೇರೆಯವರಿಂದಲೂ ಗೌರವ ಪಡೆಯಲ್ಲ. ಎಲ್ಲರಿಗೂ ಖುಷಿ ಮಾಡುವ ಪ್ರಯತ್ನ ಬೇಡ. ನೀವು ಎಲ್ಲರಿಗೂ ಖುಷಿ ಮಾಡ್ಲಿಕ್ಕೆ ಹುಟ್ಟಿಲ್ಲ. ನೀವು ನಿಮ್ಮ ಜೀವನನ ಚೆನ್ನಾಗಿ ರೂಪಿಸ್ಕೊಳ್ಳಿ. ಯಾವಾಗ ನೀವು ನಿಮ್ಮನ್ನ ಗೌರವಿಸಿಕೊಳ್ತಿರೋ ಪ್ರಪಂಚ ನಿಮ್ಮನ್ನ ಗೌರವಿಸ್ತದೆ. ಐದನೇ ಗುಟ್ಟು, ಹುಡುಗಿಯರಿಗೆ ಮಾತಲ್ಲ ಆಕ್ಷನ್ ಇಷ್ಟ. ನೀವು ಏನೇ ಒಳ್ಳೊಳ್ಳೆ ಸಿಹಿ ಮಾತಾಡಿ ಹುಡುಗಿಯರನ್ನ ಇಂಪ್ರೆಸ್ ಮಾಡಬಹುದು ಅನ್ಕೊಂಡ್ರೆ ಅದು ಮುಟ್ಟಾಳ್ತನ. ಯಾಕಂದ್ರೆ ಹುಡುಗಿಯರಿಗೆ ಕೇವಲ ನಿಮ್ಮ ಮಾತಲ್ಲ ಆಕ್ಷನ್ ಇಷ್ಟ. ನೀವು ಕೇವಲ ಯೋಚನೆ ಮಾಡ್ಕೊಂಡಿದ್ರೆ, ಪ್ಲಾನಿಂಗ್ ಮಾಡ್ತಾ ಇದ್ರೆ ಅವರಿಗೆ ಬೋರ್ ಆಗ್ತೀರಾ. ಯಾರು ಪ್ಲಾನಿಂಗ್ ಮಾಡಿ ಆಕ್ಷನ್ ತಗೋತಾರೋ ಅವರು ನಿಜವಾದ ಆಕರ್ಷಣೆಯ ಕೇಂದ್ರ ಬಿಂದು ಆಗ್ತಾನೆ. ನಿಮ್ಮ ಹತ್ರ ದೊಡ್ಡ ದೊಡ್ಡ ಮಾತುಗಳಿವೆಯಾ ಅಥವಾ ನಿಜವಾಗಿ ಏನಾದ್ರೂ ಮಾಡಿ ತೋರಿಸ್ತೀರಾ? ನೀವು ಮುಂದೆ ನಾನು ದೊಡ್ಡ ಶ್ರೀಮಂತನಾಗ್ತೀನಿ ಅಂದ್ಕೊಳ್ತೀರಾ, ಆದ್ರೆ ಇವತ್ತು ಟೈಮ್ ಪಾಸ್ ಮಾಡ್ತಾ ಇದ್ದೀರಾ. ಯಾರು ನಿಮ್ಮನ್ನ ಸೀರಿಯಸ್ ಆಗಿ ತಗೋತಾರೆ? ನಾನು ಏನಾದ್ರೂ ಸಾಧಿಸ್ತೀನಿ ಅಂತೀರಾ, ಆದ್ರೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ತಾ ಇಲ್ಲ. ನಿಮ್ಮನ್ನ ಯಾರು ರೆಸ್ಪೆಕ್ಟ್ ಮಾಡ್ತಾರೆ? ಗೇಮ್ ಚೇಂಜ್ ಆಗ್ಬೇಕು ಅಂದ್ರೆ ನೀವು ಬರೀ ಮಾತಾಡೋದಲ್ಲ, ಆಕ್ಷನ್ ತಗೊಳ್ಳಿ. ನಿಮ್ಗೆ ಏನಾದ್ರೂ ಬೇಕು ಅಂತ ಅನಿಸಿದ್ರೆ ಅದನ್ನ ಪಡಿಲಿಕ್ಕೆ ಬೆವರು ರಕ್ತ ಒಂದು ಮಾಡಿ ಶ್ರಮ ಪಡಿ. ಹುಡುಗಿಯರು ಇಷ್ಟಪಡೋದು ತಮ್ಮ ಶಬ್ದನ ವಾಸ್ತವವಾಗಿ ಪರಿವರ್ತನೆ ಮಾಡುವವರನ್ನ. ಏನಾದ್ರೂ ಹೇಳೋ ಮುಂಚೆ ಮಾಡಿ ತೋರಿಸಿ. ನೀವು ದೊಡ್ಡದೇನಾದ್ರೂ ಸಾಧಿಸಬೇಕು ಅಂದ್ಕೊಂಡ್ರೆ ಮೊದಲು ಅದಕ್ಕೆ ಯೋಗ್ಯತೆನ ಸಂಪಾದಿಸ್ಕೊಳ್ಳಿ, ನಂತರ ಏನಾದ್ರೂ ಸಾಧಿಸಿ. ಆವಾಗಲೇ ಜನ ನೋಟಿಸ್ ಮಾಡೋದು. ಏನಾದ್ರೂ ಕನಸು ಗುರಿ ನಿಮ್ಮಲ್ಲಿ ಇದ್ರೆ ಅದಕ್ಕೆ ಶ್ರಮ ಪಟ್ಟು ಕೆಲಸ ಮಾಡಿ ಸಾಧಿಸಿ. ಬರೀ ಮಾತಾಡ್ತಾ ಇರೋರನ್ನ ಮರಿತಾರೆ. ಯಾರು ಆಕ್ಷನ್ ತಗೋತಾರೋ ಅವರನ್ನ ನೆನಪಿನಲ್ಲಿ ಇಟ್ಕೊಳ್ತಾರೆ. ಆರನೇ ಗುಟ್ಟು, ಹುಡುಗಿಯರು ಇಷ್ಟಪಡೋದು ಎಲ್ಲರೂ ಬಯಸೋ ಪ್ರಪಂಚ ಇಷ್ಟಪಡೋ ಗಂಡನ್ನ. ನಿಮ್ಮನ್ನ ಪಡಿಲಿಕ್ಕೆ ತುಂಬಾ ಹುಡುಗಿಯರು ಕ್ಯೂನಲ್ಲಿ ಇದಾರಂತ ಅನಿಸಿದ್ರೆ ನಿಮ್ಮ ಆಕರ್ಷಣೆ ಇನ್ನೂ ಜಾಸ್ತಿ ಆಗ್ತದೆ. ಪ್ರಶ್ನೆ, ನೀವು ನಿಮ್ಗೆ ವ್ಯಾಲ್ಯೂ ಕೊಡ್ತಾ ಇದ್ದೀರಾ ಅಥವಾ ನೀವು ಕೇವಲ ಒಂದು ಹುಡುಗಿ ಹಿಂದೆ ಬೀಳ್ತಾ ಇದ್ದೀರಾ? ಅಂತವರಿಗೆ ಯಾರು ವ್ಯಾಲ್ಯೂ ಕೊಡಲ್ಲ. ನೀವು ಕೇವಲ ಒಂದು ಹುಡುಗಿನ ಇಂಪ್ರೆಸ್ ಮಾಡ್ಲಿಕ್ಕೆ ಹಿಂದೆ ಬೀಳ್ತಾ ಇದ್ರೆ ನಿಮ್ಮ ಸ್ಟೇಟಸ್ ಹಾಯ್ ಆಗಲ್ಲ. ಒಂದು ಹುಡುಗಿನ ಪಡೆದು ಬಿಟ್ರೆ ನನ್ನ ವ್ಯಾಲ್ಯೂ ಜಾಸ್ತಿ ಆಗ್ತದೆ ಅನ್ಕೊಳ್ಳೋದು ಮುಟ್ಟಾಳ್ತನ. ಹುಡುಗಿಯರು ಇಷ್ಟಪಡೋದು ಎಲ್ಲರೂ ಇಷ್ಟಪಡುವ ಹುಡುಗನನ್ನ. ಹಾಗಾಗಿ ನಿಮ್ಮ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಳಿ. ನೀವು ಎಲ್ರಿಗೂ ಅವೈಲೇಬಲ್ ಆಗ್ತಾ ಇದ್ರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗ್ತದೆ. ಹುಡುಗಿಯರು ಇಷ್ಟಪಡೋದು ಯಾರು ತಮ್ಮನ್ನು ತಾವು ಗೌರವಿಸ್ಕೊಳ್ತಾರೋ ಅಂತವರನ್ನ, ಕೈಗೆ ಸಿಗದವನನ್ನ, ಯಾರು ಅಪರೂಪನೋ ಅಂತವರನ್ನ. ಏನಾದ್ರೂ ಈಸಿಯಾಗಿ ಸಿಕ್ಕಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ.
ಅಪರೂಪ ಇದ್ದಾಗ ಬೆಲೆ ಜಾಸ್ತಿ. 7ನೇ ಗುಟ್ಟು, ಹುಡುಗಿಯರು ನಿಮಗೆ ಎಲ್ಲಿ ತನಕ ಸಿಗಲ್ಲ, ಸಾಥ್ ಕೊಡಲ್ಲ ಅಂದ್ರೆ ಎಲ್ಲಿಯವರೆಗೆ ನೀವು ಅಪ್ಗ್ರೇಡ್ ಆಗಲ್ವೋ ಅಲ್ಲಿ ತನಕ. ನಾನು ಹೀಗಿದ್ದೀನಿ, ನನಗೆ ಹೀಗೆ ಇಷ್ಟಪಡ್ಲಿ ಅಂದ್ಕೊಂಡ್ರೆ ನಿಮಗೆ ಯಾರು ಇಷ್ಟಪಡಲ್ಲ. ಯಾರು ಅಪ್ಗ್ರೇಡ್ ಆಗ್ತಾ ಇರ್ತಾರೋ ಅಂಥವ್ರನ್ನ ಪ್ರಪಂಚ ಫಾಲೋ ಮಾಡ್ತದೆ. ಈಗ ಪ್ರಶ್ನೆ ಏನಂದ್ರೆ, 2 ವರ್ಷದ ಮುಂಚೆ ನಾನು ಹೇಗಿದ್ದೆ, ಈಗ ಹೇಗಿದ್ದೀನಿ? ನಿಮ್ಮ ಪರ್ಸನಾಲಿಟಿ, ನಿಮ್ಮ ಮೈಂಡ್ ಸೆಟ್ ಅಲ್ಲೇ ನಿಂತಿದೆಯಾ, ಅಥವಾ ಪ್ರತಿದಿನ ನೀವು ಅಪ್ಗ್ರೇಡ್ ಆಗ್ತಾ ಇದ್ದೀರಾ? ಹೊಸದೇನಾದರೂ ಕಲಿತಾ ಇದ್ದೀರಾ? ನಿಮ್ಮ ಮೈಂಡ್ ಸೆಟ್ ಅದೇ ಹಳೇದಾಗಿದ್ರೆ ನಿಮ್ಗೆ ಹೊಸ ರಿಸಲ್ಟ್ ಹೇಗ್ ಸಿಗ್ತದೆ? ನಿಮ್ಗೆ ನೀವು ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ಪ್ರಪಂಚ ಸಹ ವ್ಯಾಲ್ಯೂ ಕೊಡಲ್ಲ. ಜೀವನದಲ್ಲಿ ನಿಂತ ಮನುಷ್ಯ ಯಾರಿಗೂ ಇಷ್ಟ ಆಗಲ್ಲ.